ಫುಲ್ ಸಿಡಿದಿದೆ ಗುರು ನೀರು ನೋಡ್ರಿ. ಇಲ್ಲೆಲ್ಲ ಬಂದಿದೆ ನೋಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಟೈಮ್ ಬಂದು 8:50 ಆಯ್ತು. ನನ್ನ ಮೊದಲನೇ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಿಕಪ್ ಬಂದು ಇಲ್ಲೇ 27 ಮೇನ್ ರೋಡು ಹೋಗ್ತಾ ಇದ್ದೀನಿ. 700 ಮೀಟರ್ ಇದೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಡ್ಯೂಟಿಗೆ ಬಂದಿದ್ದು, ಯಾಕಂದ್ರೆ ಈ ವೆದರ್ ಬೇರೆ ಸರಿ ಇಲ್ಲ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇದರೊಳಗೆ ಸ್ವಲ್ಪ ಲೇಟ್ ಆಯ್ತು. ಡ್ರಾಪ್ ಬಂದು 19 ಮೇನ್ ರೋಡ್ಗೆ ಆಯ್ತು. ಆಂಧ್ರ ವಿಲಾಸ್ ಅಂತ ಒಂದು ಹೋಟ್ಲು, ಇಲ್ಲೇ ಡ್ರಾಪ್ ಮಾಡಿ ಕೂತಿದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ 19 ಮೇನ್ ರೋಡಲ್ಲಿ ಸಾಯಿಬಾಬಾ ಟೆಂಪಲ್ ಸಿಗ್ನಲ್ ಇಂದ ಡೌನಿಗೆ ಬಂದ್ರೆ ಡಿಪೋ ಕಡೆ ಬರ್ತೀವಿ. ಆ ಸೈಡಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅಲ್ಲಿ ಡ್ಯೂಟಿಗಳು ಕಡಿಮೆ ಬೀಳೋದು, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಇಲ್ಲಿ ಯಾರಾದ್ರೂ ನಮ್ಮ ಆಟೋ ಡ್ರೈವರ್ಸ್ಗಳು ಮತ್ತೆ ಕ್ಯಾಬ್ ಡ್ರೈವರ್ಸ್ಗಳು ಈ ಕಡೆ ಏನಾದ್ರು ವೇಟ್ ಮಾಡ್ತಿದ್ರೆ ಡಿಪೋ ಕಡೆ ಹೋಗಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಆ ಸೈಡ್ ಹೋಗಿ ನಿಂತ್ಕೊಳ್ಳಿ. ಇನ್ನೊಂದು ಡ್ಯೂಟಿ ಬಿತ್ತು, ಮಂತ್ರಿ ಸರೋವರ್ ಅಪಾರ್ಟ್ಮೆಂಟ್ ಇಂದ ಪಿಕಪ್. ಲ್ಯಾಟ್ರಿ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ನೋ ಕಾಮೆಂಟ್ಸ್. ವಿಡಿಯೋ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅಂತ ನನಗೂ ಗೊತ್ತು. ಆದ್ರೆ ಏನ್ ಮಾಡೋದು, ನಾನು ಎಷ್ಟೇ ಟ್ರೈ ಮಾಡಿದ್ರು ಇದು ಕ್ಯಾಮ್ರಾ ಶೇಕ್ ಆಗೋದು ನಿಲ್ತಾ ಇಲ್ಲ. ಮೋಸ್ಟ್ಲಿ ಕಸ್ಟಮರು ಇವರೇ ಅನ್ಸುತ್ತೆ. ಇಲ್ಲೇ ಇದ್ದಾರೆ ಕಸ್ಟಮರು, ಇವರೇ ಇರ್ಬೇಕು ಅನ್ಕೋತೀನಿ. ಈ ಕಸ್ಟಮರ್ನ ಕೂಡ ಡ್ರಾಪ್ ಮಾಡಿದೆ. ಡ್ರಾಪ್ ಬಂದು ಸೋಮವಾರಪಳ್ಳಿ ಅಜಲಪ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಡ್ರಾಪ್ ಆಯ್ತು. ಮತ್ತೆ ಇಲ್ಲಿ ಡ್ಯೂಟಿಗಳು ಬೀಳಲ್ಲ, ಬಿದ್ರೂ 1 ಕಿಲೋಮೀಟ್ರು ರೌಂಡ್ ಹಾಕೊಂಡು ಹೋಗ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗುರು ಮತ್ತೆ ಇನ್ನೊಂದು ಡ್ಯೂಟಿ ಬಿತ್ತು, ಪಿಕಪ್ಗೆ ಹೋಗ್ತಾ ಇದೀನಿ. ಮಳೆ ಸೋನೆ ಬೇರೆ ಸ್ಟಾರ್ಟ್ ಆಯ್ತು. ಗೊತ್ತಿಲ್ಲ ಇದು ಮಳೆ ಜೋರಾಗುತ್ತೋ ಇಲ್ವೋ ಅಂತ. ಪಿಕಪ್ ಬಂದು ಇಲ್ಲಿ ಇಂಡಿ ಕ್ಯೂಬ್ ಇದೆಯಲ್ಲ ಅಲ್ಲಿ ಪಿಕಪ್. ಗುರು ಈ ಡ್ಯೂಟಿ ಕೂಡ ಡ್ರಾಪ್ ಮಾಡಿ ಆಯ್ತು. ಮಳೆ ಬರೋ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ಟೈಮ್ ಬಂದು 12 ಗಂಟೆ ಆಯ್ತು. ಇನ್ನೊಂದು ಡ್ಯೂಟಿನ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಮಳೆ ಸೋನೆ ಅವಾಗಿಂದನೂ ಬಂದು ಹೋಗ್ತಾನೆ ಇದೆ. ನಮ್ಮ ಈ ಬೆಂಗಳೂರಲ್ಲಿ ರೋಡ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಎಷ್ಟು ಜನ ಕಸ್ಟಮರ್ಗಳು ನಮ್ಮನ್ನು ಬೈಕೊಂಡು ಕೂತಿರ್ತಾರೋ ಗೊತ್ತಿಲ್ಲ, ಆದ್ರೆ ರೋಡ್ಗಳು ಮಾತ್ರ ಹಿಂಗಿದಾವೆ. ನಾವೇನ್ ಮಾಡೋದು ಗುರು, ನಮ್ಮ ಡ್ರೈವರ್ಗಳ ಕಷ್ಟ ಡ್ರೈವರ್ಗಳಿಗೆ ಮಾತ್ರನೇ ಗೊತ್ತಿರುತ್ತೆ. ತುಂಬಾ ಕಷ್ಟ ಗುರು. ಈ ಕಸ್ಟಮರ್ನ ಕೂಡ ಡ್ರಾಪ್ ಮಾಡಿದೆ. ಡ್ರಾಪ್ ಬಂದು ಸಾಯಿಬಾಬಾ ಟೆಂಪಲ್ ಹತ್ರನೇ ಡ್ರಾಪ್ ಆಯ್ತು. ಸೊ ಅವ್ರನ್ನ ಡ್ರಾಪ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 12:14 ಆಯ್ತು. ಇವಾಗ ಡ್ಯೂಟಿಗಳು ಸ್ವಲ್ಪ ಕಡಿಮೆ, 3 ಗಂಟೆವರೆಗೂ ಸ್ವಲ್ಪ ಕಡಿಮೆ ಡ್ಯೂಟಿಗಳು ಬಿಡ್ತವೆ. ಓಕೆ ಗುರು, ಮಳೆ ಮಾತ್ರ ಸರಿಯಾಗಿ ಬರ್ತಾ ಇದೆ, ಸಖತ್ ಮಳೆ ನೋಡ್ರಿ. ಆದ್ರೂ ಈ ಮಳೆಯಲ್ಲಿ ಆಟೋ ಓಡಿಸೋದು ಒಂಥರ ಮಜಾ. ಮಳೆ ಏನೋ ಚೆನ್ನಾಗಿ ಬರ್ತಾ ಇದೆ, ಡ್ಯೂಟಿನೂ ಪರವಾಗಿಲ್ಲ, ಬೀಳ್ತಾ ಇದ್ದಾವೆ. ಗುರು ಈ ಕಸ್ಟಮರ್ ಅಂತೂ ಮಳೆಲಿ ಫುಲ್ಲು ನೆಂದೋಗ್ಬಿಟ್ರು, ಯಾಕಂದ್ರೆ ಆಟೋ ಒಳಗಡೆ ಎಲ್ಲ ಸ್ವಲ್ಪ ನೀರು ಬಂತು. ಸೊ ಕಸ್ಟಮರ್ ನೆಂದ್ರು. ಇನ್ನೊಂದು ಡ್ಯೂಟಿ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಇದು 300 ಮೀಟ್ರ್ ಪಿಕಪ್ ಇದೆ. ಡ್ರಾಪ್ ಬಂದು ಅಗ್ರ ವಿಲೇಜ್ ಹತ್ರ. ಗುರು ಈ ಆಟೋದಲ್ಲಿ ತುಂಬಾ ಮಳೆ ಬಂದಾಗ ಇಬ್ರಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋಬಹುದು. ಆದ್ರೆ 3 ಜನ ಇದ್ರೆ ತುಂಬಾ ಕಷ್ಟ, ಯಾಕಂದ್ರೆ ನಾವು ಒಂದ್ ಸೈಡು ಮಳೆ ಬರದೇ ಇರೋ ತರ ಹಾಕಿರ್ತೀವಿ, ಇನ್ನೊಂದ್ ಸೈಡ್ ಹಾಕಿರಲ್ಲ. ಸೊ ಹಂಗಾಗಿ ಲೆಫ್ಟ್ ಸೈಡಲ್ಲಿ ತುಂಬಾನೇ ಮಳೆ ಬಂದ್ರೆ ಈ ಕಡೆ ಇರೋ ಕಸ್ಟಮರ್ಗಳು ನೆಂದೋಗ್ತಾರೆ. ಸೊ ಅದಕ್ಕೆ ಈ ಮಳೆಯಲ್ಲಿ ಡ್ಯೂಟಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಏನ್ ಮಾಡೋದು, ಇವಾಗ ಸ್ಕೂಲ್ ಡ್ಯೂಟಿಗಳು ಬೇರೆ ಸ್ಟಾರ್ಟು. ಇವಾಗ ನಾನು ಹೋಗ್ತಿರೋದು ಸ್ಕೂಲ್ ಹತ್ರನೇ ಪಿಕಪ್. ಕಸ್ಟಮರು ಆಚೆಗಡೆ ನಿಂತಿರ್ತಾರೆ ಅನ್ಸುತ್ತೆ. ಇದೇ ಸ್ಕೂಲು, ಕಾಣಿಸ್ತಾ ಇಲ್ಲ, ಮಳೆ ನೀರೆಲ್ಲ ತುಂಬಾ ಬರ್ತಾ ಇದೆ ಗ್ಲಾಸ್ ಮೇಲೆ, ಹಂಗಾಗಿ ಕಾಣಿಸ್ತಾ ಇಲ್ಲ. ಇದೇ ಸ್ಕೂಲು, ರೈಟ್ ಸೈಡ್ ಅಲ್ಲಿ ಇರೋದೇ ಸ್ಕೂಲು. ಕಸ್ಟಮರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ, ಹಾ ಮೇಡಮ್, ಊಬರ್ ಆಚೆಗಡೆ ಇದ್ದೀನಿ, ಬನ್ನಿ ಗೇಟ್ ಹತ್ರ. ಹಲೋ, ಕೇಳಿಸ್ತಾ ಇದೆಯಾ? ಹೌದು ಮೇಡಮ್, ಊಬರ್. ಇಲ್ಲೇ ಇದ್ದೀನಿ, ಬನ್ನಿ ಮೇಡಮ್, ಸ್ಕೂಲ್ ಮೇನ್ ಗೇಟ್ ಹತ್ರನೇ ಇದ್ದೀನಿ. ಬನ್ನಿ ಆಯ್ತು. ಓಕೆ.
ಫುಲ್ಲು ನೆಂದೋಗ್ಬಿಟ್ಟೆ, ಯಾಕಂದ್ರೆ ಯಾವುದೋ ಸ್ಕೂಲ್ ಬಸ್ಸು ನೀರು ಹಾರಿಸ್ಕೊಂಡು ಹೋದ್ರು ಗುಂಡಿಗೆ ಬಿಟ್ಟು. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನೋಡ್ರಿ, ಫುಲ್ಲು ಪ್ಯಾಂಟ್ ಎಲ್ಲ ನೆಂದಿದೆ. ಹೋಗ್ಲಿ ಇನ್ನೇನು ಮಾಡೋದು, ಪಾಪ ಅವರು ಡ್ರೈವರೇ, ಅವ್ರೇನು ಬೇಕು ಅಂತ ಎಗರಿಸ್ತಾರ. ಏನೋ ಸಡನ್ನಾಗಿ ಗುಂಡಿ ಬಂತು, ನಾನು ಪಕ್ಕದಲ್ಲೇ ನಿಂತಿದ್ದೆ. ಸೊ ಬಿಟ್ಟ, ನೀರು ಸಿಡೀತು, ಏನು ತೊಂದರೆ ಇಲ್ಲ. ಬಟ್ಟೆ ಸ್ವಲ್ಪ ಕಸ್ಟಮರ್ಗೆ ಸ್ವಲ್ಪ ಸಿಡೀತು, ಕಸ್ಟಮರ್ಗೆ ಏನು ಆಗಲಿಲ್ಲ. ಒಂದು ಸ್ವಲ್ಪ ಆರ್ತು ಅಷ್ಟೇ ನೀರು. ಅವ್ರು ಏನು ಅಂದ್ಕೊಳ್ಳಿಲ್ಲ ಕಸ್ಟಮರ್, ಅವರು ಗೊತ್ತು ಕಷ್ಟ. ಫುಲ್ ಸಿಡಿದಿದೆ ಗುರು ನೀರು ನೋಡ್ರಿ, ಇಲ್ಲೆಲ್ಲ ಬಂದಿದೆ ನೋಡ್ರಿ, ಅದೇ ಸ್ಕೂಲ್ ಬಸ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.